ನಿವೃತ್ತ IAS ಆಫೀಸರ್ಸ್ ಅವರು 2 ಕೋಟಿ ಮತ್ತು 1 ತಿಂಗಳಾದ್ಮೇಲೆ ಒಬ್ರು ತಾಯಿಯವ್ರೇನೋ ಇಲ್ಲಿ ಹೇಳ್ತಾ ಅಂದ್ಬಿಟ್ಟು ಲಿಖಿತ ಮೂಲಕ ಮಾಡಕ್ಕಾಗಲ್ಲ ಅಂದ್ರು. ಇದಾದ್ಮೇಲೆ ಮತ್ತೊಬ್ರಿಗೆ ಕೊಟ್ಟೆ ಅವರು 2 ತಿಂಗಳಾದ್ಮೇಲೆ ಮಾಡ್ಲಿಕ್ಕಾಗಲ್ಲ ಅಂತ ರಿಕ್ಯೂಸ್ ಮಾಡ್ತಾರೆ. ಈಗ ಸಿಟ್ಟಿಂಗ್ IAS ಆಫೀಸರ್ ಕಡೆಯಿಂದ ಮಾಡಿಸ್ಬೇಕು ಅಂತ ಮೊನ್ನೆ ತೀರ್ಮಾನ ಆಗಿದೆ. ಆದ್ರೆ ಪ್ರಿಲಿಮಿನರಿ ಬಂದಿದೆ ಅಂತಾನೆ ಹೇಳಿದ್ದಾರೆ. ಅದೇ ವರದಿಗಳೆಲ್ಲ ನಾವು ನೋಡಿ, ನಮ್ಮ ವಿಶ್ವವಿದ್ಯಾಲಯ ಒಂದು ಬ್ಲ್ಯಾಕ್ ಬಾಕ್ಸ್ ತರ ಆಗ್ಬಿಟ್ಟಿದೆ. ಹಿಂದಿನ ಸರ್ಕಾರದಲ್ಲಿ ಯಾರ್ಯಾರು ನೇಮಕ ಆಗಿದ್ದು ಎಲ್ಲರೂ ಏಜೆಂಟ್ಗಳಾಗಿ ವರ್ತನೆ ಮಾಡ್ತಾರೆ. ಅವರಿಗೆ ಸರ್ಕಾರಕ್ಕೆ ಏನು ಸಂಬಂಧ ಇರ್ಲಾರ್ದಂಗೆ ಆಡ್ತಾ ಇದೆ. ನಿಮ್ಗೆ ಗೊತ್ತಿದೆ ಎಲ್ಲೇನ್ ನಡೀತಾ ಇದೆ, ನಿಮ್ CUK ನಲ್ಲಿ ಏನ್ ನಡೀತಾ ಇದೆ ಅಂತ. ನಾವು ಕಳೆದ 1 ವರ್ಷದಿಂದ ಪ್ರಯತ್ನ ಮಾಡಿ ಸ್ವಲ್ಪ ಸುಧಾರಣೆ ತರಲಿಕ್ಕೆ ಮಾಡ್ತಾ ಇದ್ವಿ. ಈ ವಿಚಾರದಲ್ಲಿ ಕೂಡ ಈಗಾಗಲೇ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಗಮನಕ್ಕೂ ತಂದೆ. ನಿನ್ನೆ ಇಲ್ಲಿ ಬಂದಿದ್ರು, ತಾವು ಕೂಡ ಮಾತನಾಡಿದ್ದೀರಾ ಅಂತ ಹೇಳಿದ್ರು ಅವರು. ಸೊ ಅವ್ರಿಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಏನೇನ್ ಮಾಡ್ತಾರೆ ಇದರಲ್ಲಿ ಅಂತ. ಎಲ್ಲೋ ಒಂದು ಅಂಗನವಾಡಿ ಕಾರ್ಯಕರ್ತನು ಮೌಲ್ಯಮಾಪನಕ್ಕೆ ತಗೊಂಡಿದ್ರು ಅಂತೆಲ್ಲ. ಇವೆಲ್ಲ ಹೇಗಾಗಿ ಸಾಧ್ಯ ಆಗ್ತದೆ ಹೇಳಿ, ವಿತೌಟ್ ಇಂಟರ್ಫಿಯರೆನ್ಸ್ ಫ್ರಮ್ ಟಾಪ್ ಯೂನಿವರ್ಸಿಟಿ ಅಫಿಷಿಯಲ್ಸ್? ಯಾರು ರಿಜಿಸ್ಟ್ರಾರ್ ಇರ್ಬೋದು, ಯಾರೇ ಇರ್ಬೋದು. ಆದ್ರೆ ನಿಮಿಷ, ಅವರು ಯಾರು ಮೌಲ್ಯಮಾಪನ ಮಾಡ್ತಾ ಇದ್ರು ಅವ್ರು ಮುಂಚೆಯಿಂದಾನು ಇದ್ರಂತೆ. ಕಳೆದ 6 ವರ್ಷದಿಂದ ಅದು ಹಂಗೆ ಕಂಟಿನ್ಯೂ ಮಾಡಿ ಅದು ಗೊತ್ತಾದ್ಮೇಲೆ ಇವರೇ ತೆಗ್ದಿದ್ದು. ನಮ್ ಸರ್ಕಾರ ಬಂದ್ಮೇಲೆ ಅದು ತೆಗ್ದಿದ್ದು. ಯಾರು ಸಚಿವರ ಕೈವಾಡ ಇಲ್ಲ, ಯಾರೇ ಇರ್ಬೋದ್ರಿ. ಮೌಲ್ಯಮಾಪನ ಕುಲ ಸಚಿವರು ಇರ್ಬೋದು, ಕುಲ ಸಚಿವರು ಇರ್ಬೋದು, ಯಾರಿದ್ರು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತಿದ್ರು. FIR ಆಗಿದೆ ಅಲ್ವ? ಎಷ್ಟು 15 ಡೇಸ್ ಆಗಿದೆ. ಅದೆಲ್ಲದೂ ಕೂಡ we have submitted to I myself have submitted to higher education minister. ಅದು ಈಗ 15 ದಿನ ಆಗಿದೆ ಕೊಟ್ಟು. ನಾವು ನೋಡೋಣ ಏನ್ ಬರುತ್ತೆ. ಯಾವ್ದಕ್ಕೆ ಪೊಲೀಸ್ ಯಾಕೆ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೊಡಕ್ ಹೋದ್ರೆ ಈ ಸ್ಟೇಷನ್ ಬರಲ್ಲ, ಅಲ್ಲೋರು ಆ ಸ್ಟೇಷನ್ ಬರಲ್ಲ, ಇಲ್ಲೋರು ಅಂತ ಸತಾಯಿಸಿರು. ಒಂದು ಕೌಂಟರ್ ಕಂಪ್ಲೇಂಟ್ ಆಯ್ತು. ಈ ರೀತಿ ಅದು ನೋಡಿ ಅವ್ರು ನನ್ನ ಗಮನಕ್ಕೆ ತಂದಿಲ್ಲ ರಿಜಿಸ್ಟ್ರಾರ್. ಇರ್ಲಿ, ಯಾರು ಕೊಟ್ಟರು ತಗೊಳ್ಳೇಬೇಕಲ್ಲ. ಸರ್, ಅವರು ಒಬ್ಬ ಮೌಲ್ಯಮಾಪನ ಕುಲ ಸಚಿವರು ಕಂಪ್ಲೇಂಟ್ ಕೊಟ್ಟರೆ ತಗೊಳ್ಳಲ್ಲ, NISU ಅಧ್ಯಕ್ಷ ಅಂತ ಹೇಳ್ತಾರೆ ಸರ್. ಅವ್ರದೇ ಕಂಪ್ಲೇಂಟ್ ಬೇರೆ, ಇವ್ರದೇ ಕಂಪ್ಲೇಂಟ್ ಬೇರೆ ಅಲ್ಲ. ಈಗ ಅವ್ರದ್ದು ಬಟ್ ರಿಜಿಸ್ಟ್ರಾರ್ ಹ್ಯಾಸ್ ನಾಟ್ ಟೋಲ್ಡ್ ಎನಿಥಿಂಗ್ ಟು ಮೀ ಅಂತ. ನಾನು VC ಅವರು ಏನು ಹೇಳಿಲ್ಲ ಅದ್ರ ಬಗ್ಗೆ. ನನಗೆ ನೀವ್ ಹೇಳಿದ್ಮೇಲೆ ಗೊತ್ತಾಯ್ತದ ಸರ್. ಈಗ ಮೂಡ ಸಂಬಂಧಪಟ್ಟಂತೆ ಪ್ರೈವೇಟ್ ಬಿಡಿ CM ಅವ್ರಿಗೆಲ್ಲ ಆಗಿದೆ. ಮತ್ತೇನೋ ಇದು ನೋಡಿ, ಇದು ಎಂಟೈರ್ ಮೂಡ ಪ್ರಕರಣ ಇದು ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ಅಂತ ಬಹಳ ಎದ್ದು ಕಾಣ್ತಾ ಇದೆ. ರಾಜ್ಯಪಾಲರ ಕಚೇರಿ ಇವತ್ತು BJP ಅವರ ಪ್ರಾದೇಶಿಕ ಕಚೇರಿಯಾಗಿ ಉಪಯೋಗ ಮಾಡ್ತಾ ಇದ್ದಾರೆ. ಇದೇನ ಹೊಸದಲ್ಲ. ಎಲ್ಲೆಲ್ಲಿ BJP ನಾಯಕತ್ವ ಅಸಮರ್ಥ ಇದೆ ಅಲ್ಲಿ ಗವರ್ನರ್ ಆಫೀಸು BJP ಆಫೀಸ್ ಆಗ್ತಾ ಇದೆ. ಕೇರಳ ತಗೊಳ್ಳಿ, ವೆಸ್ಟ್ ಬೆಂಗಾಲ್ ತಗೊಳ್ಳಿ, ತಮಿಳುನಾಡು ತಗೊಳ್ಳಿ, ಮಹಾರಾಷ್ಟ್ರ ತಗೊಳ್ಳಿ, ಕರ್ನಾಟಕ ತಗೊಳ್ಳಿ, ಇಲ್ಲೆಲ್ಲಾನು ಕೂಡ ಆ ಸಂವಿಧಾನದ ಹುದ್ದೆಯನ್ನ ದುರುಪಯೋಗ ಮಾಡಿಕೊಂಡು ಏನೋ ಕಾನೂನಾತ್ಮಕವಾಗಿ ಕರೆಕ್ಟ್ ಇದ್ದಂಗೆ ಬಿಂಬಿಸ್ಬಿಟ್ಟು ಇವತ್ತು ರಾಜಕೀಯ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದಲ್ಲಿ. ಮೋದಿ ಅವರು ಮತ್ತೆ ಶಾ ಅವರು ನನ್ನ ನೇರ ಆರೋಪ ಇದೆ. ನೀವು ಬೇಕಾದ್ರೆ ನೀವು ತಮಿಳ್ನಾಡು ತೆಗೆದು ನೋಡಿ, ಹೇಗೆ ರಾಜ್ಯಪಾಲರ ಭಾಷಣದಿಂದ ವಾಕೌಟ್ ಮಾಡಿರೋದೆಲ್ಲ ನಾ ಕೇಳಿದ್ದೀರಾ? ಕೇರಳನಲ್ಲಿ ಸರ್ಕಾರದ ವಿರುದ್ಧ ಒಬ್ಬ ರಾಜ್ಯಪಾಲರು ಧರಣಿ ಕೊಡೋದು ಕೇಳಿದ್ದೀರಾ? ಬೆಳಿಗ್ಗೆ 5 ಗಂಟೆ ಬೆಳಗಿನ ಜಾವಕ್ಕೆ
ಅಧಿಕಾರ ಏನು ನಿಮ್ದು ಪ್ರಮಾಣ ವಚನ ಸ್ವೀಕಾರ ಮಾಡಿದ ಯಾವತ್ತನ ಕೇಳಿದ್ದೀರಾ? ಮಹಾರಾಷ್ಟ್ರದಲ್ಲಿ ಆಗಿಲ್ಲ. ಇವೆಲ್ಲ ಉದಾಹರಣೆಗಳಿದೆ. ವೆಸ್ಟ್ ಬೆಂಗಾಲ್ನಲ್ಲಿ ಆ ಕೇಸ್ ರಿಜಿಸ್ಟರ್ ಮಾಡಕ್ಕೆ ಇವ್ರು ಫೋನ್ ಮಾಡ್ತಾರೆ, ಗವರ್ನರ್ ಅವರು, ಅಗೇನ್ಸ್ಟ್ ದ ಅಗೇನ್ಸ್ಟ್ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್. ಆಮೇಲೆ ನೋಡಿ, ಇದು ಸಿಂಪಲ್ ಇದೆ ಸರ್. ದಯವಿಟ್ಟು ನನಗೆ 1 ನಿಮಿಷ ಕೊಡಿ. ಜುಲೈ 5ನೇ ತಾರೀಕು ಗವರ್ನರ್ ಅವರು CM-ಗೆ ಸರ್ಕಾರಕ್ಕೆ ಪತ್ರ ಬರ್ತಾರೆ. ನೋಡಿ, ಮಾಧ್ಯಮದಲ್ಲಿ ಇದೇನೋ 4,000 ಕೋಟಿ ರೂಪಾಯಿ ಹಗರಣ ಇದೆ ಅಂತ ಬರ್ತಾ ಇದೆ, ಏನಿದು ಅಂತ ಪರಿಶೀಲನೆ ಮಾಡಿ. ಅದಾದ್ಮೇಲೆ 15ನೇ ತಾರೀಕು ಮತ್ತೊಂದು ಲೆಟರ್ ಬರುತ್ತೆ. ಹಿಂಗೆಲ್ಲರೂ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ನಿಮ್ಮ BJP ನಾಯಕರು ಮತ್ತೆ ಬೇರೆ ನಾಯಕರೆಲ್ಲ ಬಂದು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಇದನ್ನ ಯಾವುದು ನಮ್ಮ ಕುರುಬರು ಶಾಂತ್ ಕುಮಾರ್ ಅವ್ರದ್ದು ಒಂದು ಕಂಪ್ಲೇಂಟ್ ಬಂದಿದೆ, ಇವರು ಹಿಂಗ್ ದೂರು ಕೊಟ್ಟಿದ್ದಾರೆ, ದಯವಿಟ್ಟು ಅದೇನಿದೆ ನಾವು ಪರಿಶೀಲನೆ ಮಾಡಿ ನಮ್ಗೆ ರಿಪೋರ್ಟ್ ಸಲ್ಲಿಸಿ ಅಂತ ಕೊಟ್ಟು 26ನೇ ತಾರೀಕಿಗೆ 100 ಪುಟಕ್ಕಿಂತ ಹೆಚ್ಚಾಗಿ ದಾಖಲೆಗಳ ಸಮೇತ ಸರ್ಕಾರ ವರದಿ ಸಲ್ಲಿಸುತ್ತೆ. ಅಂದಿನ ಚೀಫ್ ಸೆಕ್ರೆಟರಿ ಅವರು ಮುದ್ದಂ ಹೋಗಿ ರಾಜ್ಯಪಾಲರಿಗೆ ಭೇಟಿ ಆಗ್ತಾರೆ 26th. 1 ತಾಸು 1.5 ತಾಸು ಕೂತ್ಕೊಂಡು ಏನೇನಿದೆ ರಿಪೋರ್ಟ್ ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವತ್ತಿನ ದಿನಾನೇ TJ ಅಬ್ರಾಹಂ ಅನ್ನೋರು ಒಂದು ದೂರನ್ನ ದಾಖಲಿಸ್ತಾರೆ. ಸರ್ಕಾರದ ರಿಪೋರ್ಟ್ ಗಮನಿಸದೆ, ಚೀಫ್ ಸೆಕ್ರೆಟರಿ ಅವರ ಎಕ್ಸ್ಪ್ಲನೇಷನ್ ಗಮನಿಸದೆ ಒಂದು ಶೋಕಾಸ್ ನೋಟಿಸ್ ಅನ್ನ ಇಶ್ಯೂ ಮಾಡ್ತಾರೆ. ಆ ಶೋಕಾಸ್ ನೋಟಿಸ್ ಅಲ್ಲಿ ಏನಿದೆ ತಾವು ಗಮನಿಸಿದ್ರ? ಜುಲೈ 5ನೇದು ರೆಫರೆನ್ಸ್ ಇಲ್ಲ, ಜುಲೈ 15 ರೆಫರೆನ್ಸ್ ಇಲ್ಲ. TJ ಅಬ್ರಾಹಂ